ಮಲೆನಾಡು ಭಾಗದಲ್ಲಿ ಹಾಗೆ ಉತ್ತರ ಕನ್ನಡ ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಾ ಇರೋದರ ಪರಿಣಾಮ ಹಾವೇರಿ ಜಿಲ್ಲೆಯ ಜೀವನಾಡಿ ನದಿಗಳು ಮೈದುಂಬಿ ಹರಿತಾ ಇದೆ. ವರದಾ ನದಿಯಲ್ಲಿ ಮತ್ತಷ್ಟು ನೀರಿನ ಪ್ರಮಾಣ ಹೆಚ್ಚಾಗಿದೆ. ಈಗ ಸಂಗೂರು ಗ್ರಾಮದ ಬಳಿ ಇರುವಂತಹ ವರದಾ ನದಿಯ ಪಾತ್ರದ ರೈತರ ಜಮೀನುಗಳು ನೀರಿನಲ್ಲಿ ಜಲಾವೃತವಾಗಿದೆ. ಸೋಯಾಬೀನ್, ಹೆಸರು, ಶೇಂಗಾ, ಅಡಿಕೆ, ಮೆಕ್ಕೆಜೋಳ ಈ ರೀತಿಯ ಬೆಳೆಗಳನ್ನು ಹಾಕೊಂಡಿದ್ರು ಎಲ್ಲವೂ ಕೂಡ ನೀರಿನಲ್ಲಿ ಸ್ವಾಹ. ಇದರಿಂದಾಗಿ ಅನ್ನದಾತರು ಕಂಗಾಲಾಗಿದ್ದಾರೆ. ನಮ್ಮ ಹಾವೇರಿ ಪ್ರತಿನಿಧಿ ಫಕೀರಯ್ಯ ಒಂದು ವಾಕ್ತರು ಕೊಟ್ಟಿದ್ದಾರೆ, ನೋಡೋಣ. ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಹಾವೇರಿ ಜಿಲ್ಲೆಯಲ್ಲಿ ಕೂಡ ನಿರಂತರವಾಗಿ ಜಿಟಿ ಮಳೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಹಾವೇರಿಯ ಜೀವನಾಡಿ ನದಿಯಾದಂತಹ ವರದಾ ಮತ್ತು ತುಂಗಭದ್ರಾ ಸಂಪೂರ್ಣವಾಗಿ ಉಕ್ಕಿ ಹರಿತಾ ಇದೆ. ಅಂದರೆ ನಿನ್ನಿನ ನದಿಯ ಪ್ರಮಾಣ ಹೋಲಿಸಿದರೆ ಇವತ್ತು ಮತ್ತಷ್ಟು ನೀರಿನ ಪ್ರಮಾಣ ಏರಿಕೆ ಆಗಿರುವಂಥದ್ದು. ಈಗ ನಾವು ಹಾವೇರಿ ತಾಲೂಕಿನ ಸಂಗೂರು ಗ್ರಾಮದ ವರದಾ ನದಿಯ ತೀರದಲ್ಲಿದ್ದೇವೆ. ನಾವು ನೋಡ್ತಾ ಇರ್ಬೋದು ನೀರಿನ ಪ್ರಮಾಣ ಬೆಳಗ್ಗೆ ಇದ್ದಷ್ಟು ಮತ್ತಷ್ಟು ಈಗ ಹೆಚ್ಚಿನ ಪ್ರಮಾಣ ನೀರಿನ ಪ್ರಮಾಣ ಹೆಚ್ಚಾಗ್ತದೆ. ಹೀಗಾಗಿ ನದಿ ಪಾತ್ರದಲ್ಲಿರ್ತಕ್ಕಂಥ ರೈತರು ಕಂಗಾಲಾಗಿರುವಂಥದ್ದು. ಅದರಲ್ಲೂ ಸಹ ನಿನ್ನೆಯಿಂದಲೂ ಕೂಡ ರೈತರು ನದಿಯ ಪಾತ್ರದಲ್ಲಿರ್ತಕ್ಕಂತಹ ಪಂಪ್ಸೆಟ್ಗಳನ್ನು ಮತ್ತು ಬೋರ್ವೆಲ್ ಪೈಪ್ಗಳನ್ನು ಮೇಲ್ಗಡೆ ಏನೋ ತೆಗೆದುಕೊಂಡು ಹೋಗಲಿಕ್ಕೆ ಒಂದು ರೀತಿ ಹರಸಾಹಸ ಮಾಡ್ತಿರುವಂಥದ್ದು. ಇನ್ನೊಂದು ಕಡೆ ರೈತರ ಬೆಳೆಗಳನ್ನು ನಾನು ತೋರಿಸ್ತೀನಿ. ಅಂದರೆ ನದಿ ಪಾತ್ರದಲ್ಲಿ ಇರತಕ್ಕಂತಹ ಕಬ್ಬು ಆಗಿರ್ಬೋದು, ಕಬ್ಬು ಈಗಾಗಲೇ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆ ಆಗಿರುವಂಥದ್ದು. ಮತ್ತು ಅದೇ ರೀತಿಯಾಗಿ ಅಡಿಕೆ ಬೆಳೆಗಳು ಕೂಡ ನೀರಿನಲ್ಲಿ ಜಲಾವೃತ ಆಗಿರೋದು. ಅಂದರೆ ಮಲೆನಾಡು ಭಾಗದಲ್ಲಿ ಹೆಚ್ಚು ಮಳೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ವರದಾ ನದಿ ಉಕ್ಕಿ ಹರಿಯುವ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಬೆಳೆಗಳು ನೀರಿನಲ್ಲಿ ಜಲಾವೃತರಾಗಿರುವಂಥದ್ದು. ಸೋಯಾಬೀನ್ ಬೆಳೆಗಳು ನಾನು ತೋರಿಸ್ಬೋದು. ಏನೋ ಈಗಾಗಲೇ ಸೋಯಾಬೀನ್ ಬೆಳೆ ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಜಲಾವೃತ. ಅಂದರೆ ನದಿ ಪಾತ್ರದಲ್ಲಿರ್ತಕ್ಕಂತಹ ಈಗಾಗಲೇ ನೂರಾರು ಹೆಕ್ಟರ್ನಲ್ಲಿ ಬೆಳೆದಂತಹ ಬೆಳೆಗಳು ನೀರಿನಲ್ಲಿ ಜಲಾವೃತವಾಗಿರುವಂಥದ್ದು. ಮೆಕ್ಕೆಜೋಳ ಈಗಾಗಲೇ ಏನು ಫಸಲನ್ನು ಬಿಟ್ಟಿರುವಂಥದ್ದು, ಇನ್ನೇನು ಒಂದು ತಿಂಗಳ ಕಳೆದ್ರೆ ಮೆಕ್ಕೆಜೋಳವನ್ನು ಕಟಾವು ಮಾಡ್ಬೋದು. ಅಂತಹ ಬೆಳೆ ಕೂಡ ಈಗ ನೀರಿನಲ್ಲಿ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಹೀಗಾಗಿ ರೈತರು ಏನು ಸಾಲ ಸೂಲ ಮಾಡಿ ಬಿತ್ತನೆಯನ್ನು ಮಾಡಿದರು. ಆದರೆ ಮಳೆರಾಯನ ಆಟಕ್ಕೆ ಈಗಾಗಲೇ ಸಂಪೂರ್ಣವಾಗಿ ಮೆಕ್ಕೆಜೋಳ ನೀರಿನಲ್ಲಿ ಜಲಾವೃತಗೊಂಡಿರುವಂಥದ್ದು. ಸಂಪೂರ್ಣವಾಗಿ ಬೆಳೆಗಳು ಈಗಾಗಲೇ ನೀರಿನಲ್ಲಿ ಜಲಾವೃತಗೊಂಡಿವೆ. ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಅವುಗಳನ್ನು ಪರಿಶೀಲನೆ ಮಾಡಿ ಬೆಳೆ ಹಾನಿಯನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕು. ಇನ್ನೊಂದು ಕಡೆ ಅಂದರೆ ವರದಾ ನದಿಯ ತೀರದಲ್ಲಿ ನಾವು ನೋಡ್ತಾ ಇರ್ಬೋದು ಸಂಗೂರು ಗ್ರಾಮ. ಇನ್ನೇನು ಭಾಳಷ್ಟು ನೀರು ಬಂದರೆ ಅಂದರೆ ಇದೇ ನೀರು ಪೋರ್ಸಿದ್ರೆ ಅಂದರೆ ಸಂಜೆವರೆಗೂ ಕೂಡ ಅಂದರೆ ಊರನ್ನು ತಲುಪುವ ಮಟ್ಟಕ್ಕೆ ನೀರು ಉಕ್ಕಿ ಹರಿಯುವಂಥದ್ದು. ಅಂದರೆ ಸರ್ಕಾರ ಕೂಡ ನದಿ ಪಾತ್ರದ ಜನರಿಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಬೇರೆ ಬೇರೆ ಏನು ಸ್ಥಳಗಳಿಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಒಟ್ಟಿನಲ್ಲಿ ಸರ್ಕಾರ ಕೂಡ ಬೆಳೆ ಹಾನಿಯನ್ನು ಸಮೀಕ್ಷೆ ಮಾಡಿ ರೈತರಿಗೆ ಸೂಕ್ತವಾದಂತಹ ಪರಿಹಾರವನ್ನು ಕೊಡಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿದೆ. ಕ್ಯಾಮ್ರಾಮನ್ ನಾಗರ ಜೊತೆ ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.